ನಮಸ್ಕಾರ. ನಾನು ನಿಮ್ಮ ಜ್ಯೋತಿಬಾ ಬೇಡ್ಗೆ ಮಾತಾಡ್ತಿರೋದು. ನಾವು ಸನೇಜ್ ಮಾರ್ಕೆಟಿಂದ ಒಂದು ಕೆಲವಷ್ಟು ಅಗ್ರಿಕಲ್ಚರ್ ಪ್ರಾಡಕ್ಟ್ನ ನಾವು ಇಲ್ಲಿ ಕೊಟ್ಟಿದ್ವಿ. ಇದು ತೊಗರಿ ಬೆಳೆ ಐತಿ. ಹಾಗಾಗಿ ರೈತರದರು ಆ ರೈತರು ಕೂಡ ನಾವು ಇದರಿಂದ ಏನು ಲಾಭಾಂಶವನ್ನು ಪಡ್ಕೊಂಡಾರ ಅನ್ನೋದು ಅವ್ರು ಕೂಡ ನಾವು ಚರ್ಚೆ ಮಾಡೋಣ್ರಿ. ಬನ್ನಿ. ನಮಸ್ಕಾರ. ಇಲ್ಲಿ ರೈತರದರು, ರೈತರ ಬದಲು ಸ್ವಲ್ಪ ಮಾತಾಡೋಣ. ನಿಮ್ಮ ಹೆಸರು ಹೇಳ್ರಿ. ಗೋಪಾಲ್ ರಾಮಪ್ಪ ನಿಕ್ಕಮ್ರಿ. ಗೋಪಾಲ್ ರಾಮಪ್ಪ ನಿಕ್ಕಮತ. ಊರ್ರಿ ಕಲಬುರ್ಗಿ. ಕಲಬುರ್ಗಿ ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರದಿಂದ. ಇಲ್ಲಿ ಕೆಲವೊಂದು ಸುಮಾರು ದಿವಸಿನ ಹಿಂದೆ ನಾವು ಈ ತೊಗರಿ ಬೆಳೆಗೆ ನಮ್ಮ ಸನೇಜ್ ಮಾರ್ಕೆಟಿಂದ ಆರ್ಗಾನಿಕ್ ಒಂದು ಅಗ್ರಿ ಪ್ರಾಡಕ್ಟನ್ನು ನಾವು ಇವ್ರಿಗೆ ಯೂಸ್ ಮಾಡಕ್ಕೆ ಕೊಟ್ಟಿದ್ದೀವಿ. ಹೌದು ಸರ್? ಹಾಂ. ಹಾಗಾಗಿ ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ದಿಂದ ನೀವು ಈ ತೊಗರಿಗೆ ಯಾವ ರೀತಿ ಹೊಡೆದ್ರಿ ಮತ್ತು ಯಾವ ರೀತಿ ನೀವು ಇದರಿಂದ ಲಾಭಾಂಶ ಆಗೈತಿ ಮತ್ತು ಇದರಿಂದ ನಿಮ್ಗೆ ಏನೇನು ಈ ತೊಗರಿ ಒಳಗೆ ಚೇಂಜಸ್ ಆಗೈತೆ ಅನ್ನೋದು ಸ್ವಲ್ಪ ರೈತರಿಗೆ ಹೇಳಿ. ನಾವು ಈಗ 5-6 ವರ್ಷದ ತೊಗರಿ ಬೆಳಿತಿದ್ದೇವೆ ರೀ. ಅವು ಕೆಮಿಕಲ್ಸ್ ಇದು ಹಾಕೊಂತ ಭೂಮಿ ನಾಶ ಆಕೈತಿ, ಅದಕ್ಕೈತಿ ಇದಕ್ಕೈತಿ ಅಂದ್ರೆ ಇಲ್ಲಿ ನಮ್ಮ ಹಳೆಯ ಶ್ರೀನಿವಾಸ್ ಪವಾರ್ ಅವರು ಇದನ್ನು ಈ ಪ್ರಾಜೆಕ್ಟ್ ಅಂತಂದು ಇದು ಮಾಡಿದ್ರು. ಆ ತಂದ ನಂತರ ನಾವು ಅದನ್ನು ಅವ್ರದ್ದು ನೋಡ್ಕೊಂಡು ಅವ್ರದಿಂದ ನಾವು ತರಿಸ್ಕೊಂಡೇವ್ರಿ. ತರಿಸ್ಕೊಂಡು ಇದನ್ನೆಲ್ಲ ಮಾಡಿದೆವು. ವರ್ಷದಕ್ಕಿಂತ ಬೆಳೆ ಎಲ್ಲ ಫರ್ಕ್ ಐತ್ರಿ. ಆದ್ರೆ ಇವೆಲ್ಲ ಆರ್ಗಾನಿಕ್ ಯೂಸ್ ಮಾಡೇವ್ರಿ. ನಿಮ್ಗೆ ಈಗ ಈ ಒಂದು ತೊಗರಿ ಬೆಳೆಗೆ ಏನೇನು ಚೇಂಜಸ್ ಅದ? ಯಾವ್ದಾದ್ರ ಎಲೆ ಒಳಗೆ ಹೆಂಗೆ ಏನು ಚೇಂಜಸ್ ಆಗಿದೆ ಹೇಳ್ರಿ ಸ್ವಲ್ಪ. ಅವು ಮೊದಲು ಕೆಮಿಕಲ್ಸ್ ಯೂಸ್ ಮಾಡೋದ್ರಂತ ಒಂದೊಂದು ಥರ ಇದು ಹಾಕಿದ್ರಿ. ಈ ಸಲ ಇದು ಆರ್ಗಾನಿಕ್ ಮಾಡಿದ್ರಂತ ಎಲ್ಲ ಕ್ಲಿಯರ್ ಐತಿ. ವರ್ಷದಕ್ಕಿಂತ ಬೆಳೆನೂ ಚೇಂಜ್ ಐತ್ರಿ. ಮತ್ತು ಹೈಟ್ ಅದ ಏನಾರ ಹೈಟ್ ಬಂದೈತ್ರಿ. ಎಷ್ಟು ಎತ್ತರ ಆಗ್ಯದ ರೀ ಹೋದ ವರ್ಷಕ್ಕಿಂತ? ಹೋದ ವರ್ಷಕ್ಕಿಂತ ಹೆಚ್ಚೈತ್ರಿ. ಹೆಚ್ಚೈತ್ರಿ. ಮತ್ತು ಹೂವಿನೊಳಗ ಮತ್ತು ಕಾಯಿ ಒಳಗ ಈಗ ಕಾಯಿ ಬಿಡುವ ಸಂದರ್ಭದಾಗ ಐತ್ರಿ. ಈ ಸದ್ದ ಹೇಳ್ಬೇಕಂದ್ರೆ ಸರ ಹೋದ ವರ್ಷಕ್ಕಿಂತ ಈ ವರ್ಷ ಇದ ಬೆಳಿ ಹಿಂಗ ಕಂಪ್ಲೀಟ್ ಬತ್ತಂದ್ರ ವರ್ಷದಕ್ಕಿಂತ ಇನ್ಕಮ್ ಜಾಸ್ತಿ ಬರ್ಬೋದು ಅಂತೇಳಿ ನಮ್ಮ ಅಭಿಪ್ರಾಯ ಐತ್ರಿ. ಈಗ ಅಂದಾಜ ಎಷ್ಟು ಎಕರೆ ಐತ್ರಿ ಇದ? 3.5 ಎಕರೆ ಐತ್ರಿ. 3.5 ಎಕರೆ. ಈಗ ಸದ್ಯ ನೀವು ಇದನ್ನ ಎಷ್ಟು ಯಾವ ರೀತಿ ನೆಲಕ್ಕೆ ಎಷ್ಟು ಸಲ ಬಿಟ್ರಿ, ಮ್ಯಾಗ ಎಷ್ಟು ಸಲ ಸ್ಪ್ರೇ ಮಾಡ್ರಿ? ಬಡ್ಡಿಗೆ ಒಂದ್ಸಲ ಬಿಟ್ಟವ್ರಿ. ಏನೇನು ಬಿಟ್ರಿ ಬಡ್ಡಿಗೆ? ಒಂದು ಸಾಯಿಲ್ ಕೇರ್ ರೀ. ಸನ್ ಗಾರ್ಡ್. ಓಕೆ ಓಕೆ. ನೆಲಕ್ಕೆ ಬಿಟ್ಟವ್ರಿ. ಮ್ಯಾಗ್ರಿ ಮ್ಯಾಗ್ಲಿ ಇವು ಸ್ಪ್ರೇ ಮಾಡಿದ್ರಿ. ಸನ್ಗ್ರೀನ್ ಸನ್ಶೀಲ್ಡ್ ಸನ್ ಬೂಸ್ಟ್ ಸ್ಪ್ರೇ ಮಾಡ್ರಿ. ಮ್ಯಾಗ ಸ್ಪ್ರೇ ಮಾಡಿದ್ರಿ. ನೆಲಕ್ಕೆ ಒಂದ್ ಮ್ಯಾಲೆ 2 ಸಲ. ಸ್ಪ್ರೇ ಎರಡನೇ ತಗೊಂಡಿಲ್ರಿ? ತಗೊಂಡಿವಲ್ರಿ, ಮೊನ್ನೆ ತಗೊಂಡ್ರಿ. ಓಕೆ ಓಕೆ. ಇಲ್ಲಿ ನೋಡ್ತಿರ್ಬೋದು ನೀವು ತೊಗರಿ ಸರ್ಸಾಧಾರಣ ಈಗ ಇವರು ರೈತರದಾರು 5.8 ಇಂಚ್ ಅದಾರ್ರಿ. ಸರ್ಸಾಧಾರಣ ಏನೂ ಇಲ್ಲ ಅಂದ್ರೆ ಒಂದು 7 ಫೂಟ್ ಎತ್ತರದ ಇದು ತೊಗರಿ. ಮತ್ತು ಹೂ ಪೂರ್ತಿ ಎಲ್ಲ ಚೆನ್ನಾಗಿ ಬಿಟ್ಟಿದೆ. ಹೌದಲ್ರಿ? ಓಕೆ ಓಕೆ. ಇದು ಎಲ್ಲ ಕಡೆ ಸೇಮ್ ಅದ ರೀ ಅಥವಾ ಹೆಚ್ಚ ಕಮ್ಮಿ ಅದ ರೀ ಹೂವು ಇದನ್ನ ಅದ ರೀ ಗಿಡ? ಎಲ್ಲ ಕಡೆ ಸೇಮ್. ಓಕೆ ಓಕೆ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀನಿವಾಸ್ ದಂಡಪ್ಪ ಪವಾರ್ ಅಂತ ಹೇಳಿ. ನೀವು ಯೂಸ್ ಮಾಡ್ರಿ ಇದನ್ನ? ಯೂಸ್ ಮಾಡಿರಿ ಸರ್. ನೀವು ಯೂಸ್ ಮಾಡಿದ್ಬೇಕು ಇವ್ರು ಕೊಟ್ರೇನು? ಓಕೆ ಓಕೆ ಓಕೆ. ನಿಮ್ದು ಊರು ಇದಾರೆ? ಓಕೆ ಓಕೆ. ನಿಮಗೆ ಯಾರು ಪರಿಚಯ ಮಾಡಿಸ್ರಿ ಇದನ್ನ? ಇದಕ್ಕೆ ಜ್ಯೋತಿಬಾ ಬೆಳಗ್ಗೆ ಅಂತ ಅವ್ರು ಸರ್ ನಮಗೆ. ಮತ್ತೆ ರೀ ಮತ್ತು ಸಚಿನ್ ಜಾಧವ್ ಸರ್. ಸಚಿನ್ ಜಾಧವ್ ಇವರು ಅವರು ಜಂಬಿಗೆ ಅವ್ರು ನಮಗೆ ಪರ್ಚೇಸ್ ಮಾಡಿದ್ರು. ಓಕೆ 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 ಓಕೆ. ಇದರಿಂದ ನೀವು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದನ್ನು ಯಾಕೆ ಯೂಸ್ ಮಾಡಬೇಕು ಅನ್ನೋದು? ಇದನ್ನ ಯಾಕೆ ಯೂಸ್ ಮಾಡ್ಬೇಕಂದ್ರೆ ಸರ್, ಮುಂದಿನ ದಿನಮಾನಗಳಲ್ಲಿ ಜಾಸ್ತಿ ಕೆಮಿಕಲ್ ಯೂಸ್ ಮಾಡಿದ್ರಿ ರೀ. ಮಣ್ಣಿನಾಗಿರೋ ಸತ್ತು ಎಲ್ಲ ಹಾಳಾಗಿ ಹೋಗ್ಬಿಡ್ತೈತ್ರಿ. ಮಣ್ಣಿನಲ್ಲಿ ಫಲವತ್ತತೆನ ಹಾಳಾಗ್ಬಿಡ್ತೈತ್ರಿ. ಆಮೇಲೆ ಯಾವುದೇ ರೀತಿ ಬೆಳೆ ಇದು ಹಾನಿ ಆಗತ್ರಿ. ಆಮೇಲೆ ಕಾಳ ಪಳ ಎಲ್ಲ ವಿಷಯುಕ್ತ ಆಗ್ಬಿಡ್ತಾವ್ರಿ. ಅಂದ್ರೆ ಮುಂದಿನ ದಿನಮಾನ ಇವು ಮುಂದೆ ಹುಟ್ಟು ಮಕ್ಕಳಿಗೆ ಅವಕ್ಕೆ ಹೊಟ್ಟೆ ಒಳಗೆ ಯಾವ್ದೋ ತರ ತ್ರಾಸ ಆಗಲಿ ಏನಲ್ಲಿ ಕೆಮಿಕಲ್ ಅಂತ ಇದು ಆತತ್ರಿ. ಈ ಆರ್ಗಾನಿಕ್ ಅಂದ್ರೆ ಯಾವುದೇ ರೀತಿ ಜನರಿಗೂ ತೊಂದರೆ ಇಲ್ರಿ, ಮಣ್ಣಿಗೂ ತೊಂದರೆ ಇಲ್ರಿ. ಆಮೇಲೆ ನಾಳೆ ನಮ್ ದನಾಕರ ತಿಂದ್ರು ಅದನ್ನು ಏನು ಆಗುದಿಲ್ಲ. ಎಲ್ಲ ತರ ಚೆನ್ನಾಗೈತೆ ಸರ್. ಓಕೆ. ಇದನ್ನೆಲ್ಲ ವಿಚಾರ ಮಾಡ್ಕೊಂಡು ನೀವು ಸನೇಜ್ ಮಾರ್ಕೆಟಿಂದ ಆರ್ಗಾನಿಕ್ ಪ್ರಾಡಕ್ಟ್ ನೀವು ಚಾಯ್ಸ್ ಮಾಡಿರಿ. ಓಕೆ, ಧನ್ಯವಾದ. ನಿಮಗೆ ಇಂಥಷ್ಟು ಸಮಯ ಕೊಟ್ಟದಕ್ಕೆ ನಾನು ನಿಮ್ಮನ್ನು ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು, ಧನ್ಯವಾದ.